ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದ ಉಗ್ರ ಮಂಜು ಲಾಂಗ್ ಡ್ರೈವ್ ಹೋಗಿ ಹಿಂತಿರುಗಿ ಬರುವಾಗಲೇ ಚಿಗುರಿತ್ತು ಆ ಒಂದು ಪ್ರೀತಿ. ಲವ್ ಸ್ಟೋರಿಯನ್ನ ಬಿಚ್ಚಿಟ್ರು ಉಗ್ರ ಮಂಜು. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹೊಣಸೂರು. ಕಳೆದ ಸೀಸನ್ನಲ್ಲಿ ಸುದೀಪ್ ಅವರು ಮಂಜು ಅವರ ತಂದೆ ತಾಯಿಯೊಂದಿಗೆ ಉಗ್ರ ಮಂಜು ಅವರ ಮದುವೆ ಬಗ್ಗೆ ಪ್ರಸ್ತಾವ ಮಾಡಿರುವಂತಹ ವಿಡಿಯೋ ಪ್ಲೇ ಮಾಡಿಸಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಉಗ್ರ ಮಂಜು ಅವರಿಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಉಗ್ರ ಮಂಜು ಹಾಗೆ ಸಂಧ್ಯಾ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ಕೂಡ ನೆರವೇರಿದೆ. ಅತಿ ಶೀಘ್ರದಲ್ಲೇ ಉಗ್ರ ಮಂಜು ಹಾಗೆ ಸಂಧ್ಯಾ ಅವರ ವಿವಾಹ ಮಹೋತ್ಸವ ಕೂಡ ನಡೆಯಲಿದೆ. ಈ ವಾರ ಟಾಸ್ಕ್ನ ಅನ್ವಯವಾಗಿ ಬಿಬಿ ಪ್ಯಾಲೇಸ್ ಆಗಿ ಬದಲಾಗಿದೆ. ಪ್ಯಾಲೇಸ್ಗೆ ಅತಿಥಿಗಳಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡಿದ್ದ ಉಗ್ರ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಹಾಗೆ ಚೈತ್ರಾ ಕುಂದಾಪುರ ಬಂದಿದ್ದಾರೆ. ಇತ್ತೀಚೆಗಷ್ಟೇ ಉಗ್ರ ಮಂಜು ಹಾಗೆ ಸಂಧ್ಯಾ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ಕೂಡ ಆಗಿದೆ. ಅತಿ ಶೀಘ್ರದಲ್ಲೇ ಉಗ್ರ ಮಂಜು ಹಾಗೆ ಸಂಧ್ಯಾ ಅವರ ವಿವಾಹ ಮಹೋತ್ಸವ ಕೂಡ ನಡೆಯಲಿದೆ. ಬಿಗ್ ಬಾಸ್ನ ಉಗ್ರ ಮಂಜು ಬ್ಯಾಚುಲರ್ ಪಾರ್ಟಿಯನ್ನ ಮಾಡ್ತಾ ಇರುವಂಥದ್ದು. ಕಳೆದ ಸೀಸನ್ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಮಂಜು ಅವರ ಮುಂದೆ ಮದುವೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಸೀಸನ್ನಲ್ಲಿ ಮಂಜು ನಿಶ್ಚಿತಾರ್ಥ ಮಾಡ್ಕೊಂಡು ಬಂದಿರುವಂಥದ್ದು. ಉಗ್ರ ಮಂಜು ಅವರಿಗೆ ಒಂದು ಸರ್ಪ್ರೈಸ್ ಕೂಡ ಇತ್ತು. ಕಳೆದ ಸೀಸನ್ನಲ್ಲಿ ಸುದೀಪ್ ಅವರು ಮಂಜು ಅವರ ತಂದೆ ತಾಯಿಯೊಂದಿಗೆ ಉಗ್ರ ಮಂಜು ಅವರ ಮದುವೆಯ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ವಿಡಿಯೋವನ್ನ ಪ್ಲೇ ಮಾಡಲಾಯಿತು. ಅಷ್ಟೇ ಅಲ್ಲ, ಬಿಗ್ ಬಾಸ್ನ ಉಗ್ರ ಮಂಜು ಅವರಿಗೆ ಸರ್ಪ್ರೈಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಉಗ್ರ ಮಂಜುಗಾಗಿ ಒಂದು ವಿಶೇಷ ಸೆಟಪ್ ಅನ್ನ ಕೂಡ ಮಾಡಲಾಗಿತ್ತು. ಭಾವಿ ಪತ್ನಿ ಫೋಟೋಗಳನ್ನ ನೇತು ಬಿಡಲಾಗಿತ್ತು. ಅಷ್ಟೇ ಅಲ್ಲ, ಮಂಜು ಅವರಿಗೆ ತಮ್ಮ ಲವ್ ಸ್ಟೋರಿಯ ಬಗ್ಗೆಯೂ ಕೂಡ ಹೇಳಿಕೊಳ್ಳುವಂತೆ ಬಿಗ್ ಬಾಸ್ ಅವರು ತಿಳಿಸಿದರು. ಉಗ್ರ ಮಂಜು ಅವರು ಮೊದಲಿಗೆ ಭಾವಿ ಪತ್ನಿಯ ಬಗ್ಗೆ ಹೊಗಳಿದ್ದಾರೆ. ಇನ್ನು ಸಾಯಿ ಸಂಧ್ಯಾ ಅವರ ಬಗ್ಗೆ ಮಾತನಾಡುತ್ತಾ, ನಾನು ಮಾಡಿರುವಂತಹ ಅದೃಷ್ಟವೋ ನನ್ನ ತಂದೆ ತಾಯಿ ಮಾಡಿರುವಂತಹ ಪುಣ್ಯನೋ ಗೊತ್ತಿಲ್ಲ, ಈ ನೇಚರ್ ಕಳಿಸಿರುವಂತಹ ಗಿಫ್ಟ್ ಇರಬಹುದಾ ನನಗೆ ಗೊತ್ತಿಲ್ಲ ಅಂತಲೂ ಕೂಡ ಸಾಯಿ ಸಂಧ್ಯಾ ಬಗ್ಗೆ ಹೇಳಿದ್ರು. ಹಾಗಿದ್ರೆ ಲವ್ ಸ್ಟೋರಿ ಏನು ಅಂತ ನೋಡುವಂಥದ್ದಾದ್ರೆ, ನನ್ನ ಲವ್ ಸ್ಟೋರಿ ಅಷ್ಟೇನು ಇಂಟ್ರೆಸ್ಟಿಂಗ್ ಇರಲಿಲ್ಲ. 2 ತಿಂಗಳ ಲವ್ ಸ್ಟೋರಿ ಅಷ್ಟೇ, 2 ತಿಂಗಳ ಪ್ರೀತಿ ಅಷ್ಟೇ. ಲಾಂಗ್ ಡ್ರೈವ್ ಕಡೆ ಹೋದಂತಹ ಸಂದರ್ಭದಲ್ಲಿ ಮನೆಗೆ ಟೆಂಪಲ್ಗೆ ಹೋಗಿ ವಾಪಸ್ ಬರ್ತೀವಿ ಅಂತ ಹೇಳಿ ಬಂದಿದ್ರು. ಮಂಗಳೂರಿನ ವನದುರ್ಗ ಟೆಂಪಲ್ಗೆ ಲಾಂಗ್ ಡ್ರೈವ್ ಹೋಗಿದ್ವಿ. ಅಲ್ಲಿ ತಾಯಿಯ ಆಶೀರ್ವಾದವನ್ನ ಪಡೆದುಕೊಳ್ತೇವೆ. ಅಲ್ಲಿನ ಗುರುಗಳ ಹತ್ತಿರ ಈ ತರ ವಿಚಾರ ಇದೆ ಅಂತ ಹೇಳಿ ಹೇಳ್ಕೊಳ್ತೇವೆ. ಒಳ್ಳೆಯದಾಗತ್ತೆ ಹೋಗು ಅಂತಲೂ ಕೂಡ ಹೇಳಿದ್ರು. ಒಳ್ಳೆಯ ಹುಡುಗಿ ಅಂತ ಹೇಳ್ತಾರೆ ಅಷ್ಟೇ, ತುಂಬಾ ಒಳ್ಳೆಯ ಹುಡುಗಿ ನನಗೆ ಸಿಕ್ಕಿದ್ದಾರೆ ಅಂತಲೂ ಕೂಡ ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ಉಗ್ರ ಮಂಜು ಅವರು ಬಿಗ್ ಬಾಸ್ಗೆ ಹೋಗುವಂತಹ ಸಂದರ್ಭದಲ್ಲಿ ಸಂಧ್ಯಾ ಅವರು ಅಶ್ವಿನಿ ಅವರಿಗೆ ಗೌರವವನ್ನ ಕೊಟ್ಟು, ರಾಶಿಕಾ, ಕಾವ್ಯ, ಸ್ಪಂದನ ಇವರನ್ನೆಲ್ಲ ಇದ್ದಾರಲ್ಲ ಅವರನ್ನೆಲ್ಲ ನೋಡು ಪರವಾಗಿಲ್ಲ, ಆದರೆ ಫ್ಲರ್ಟ್ ಮಾಡ್ತೀಯಾ ಅದು ಕೂಡ ಪರವಾಗಿಲ್ಲ, ರಿಂಗ್ ಇದೆಯಲ್ಲ ಅದನ್ನ ಮರಿಬೇಡ ಅಂತಲೂ ಕೂಡ ಹೇಳಿ ಕಳಿಸಿದ್ರಂತೆ. ಅಷ್ಟೇ ಅಲ್ಲ, ದೊಡ್ಡದಾದ ಸರ್ಪ್ರೈಸ್ ಕೊಟ್ಟಂತಹ ಬಿಗ್ ಬಾಸ್ಗೂ ಕೂಡ ಧನ್ಯವಾದ ಹೇಳಿದ್ರು ಉಗ್ರ ಮಂಜು. ದಿನದಿಂದ ದಿನಕ್ಕೆ TRP ಕಿಂಗ್ ಆಗ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದ ಬಗ್ಗೆ ಹಾಗೆ ಈ ಬಾರಿ ಯಾವ ಕಂಟೆಸ್ಟೆಂಟ್ ನಿಮಗೆ ಇಷ್ಟ ಆಗ್ತಾರೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.